ಮಂತ್ರ ಅಂದ್ರೇನು? ಕಂಟ್ರೋಲ್ ದ ಮೈಂಡ್. ಏನನ್ನಾದರೂ ನಾವು ರಿಪೀಟೆಡ್ ಆಗಿ ಚಾಂಟ್ ಮಾಡೋದ್ರಿಂದ ನಮ್ಮ ಮೈಂಡ್ ಅದ ಮೇಲೆ ಫೋಕಸ್ ಆಗುತ್ತೆ. ಕೆಲವೊಂದು ಮಂತ್ರಗಳು ಮಲ್ಟಿಪರ್ಪಸ್ ಕೆಲಸಕ್ಕೆ ಬರ್ತದೆ. ಅಂದರೆ ಅದು ದುಡ್ಡಿನ ಸಮಸ್ಯೆಗೆ ಸೊಲ್ಯೂಷನ್ ಆಗಿರ್ಬೋದು, ಎನಿಮಿಯಿಂದ ಶತ್ರುಗಳಿಂದ ದೂರ ಮಾಡಲಿಕ್ಕಾಗಿರ್ಬೋದು. ಈ ಬಗಲಾಮುಖಿ ಸಾಧನೆ ಎಲ್ಲ ಒಂದು ಮಂತ್ರ ತೊಗೊಂಡ್ರೆ ಒಂದು 4-5ಕ್ಕೆ ಕೆಲಸಕ್ಕೆ ಬರ್ತದೆ. ಅದು ಗುರು ಮುಖಾಂತರನೇ ತಗೋಬೇಕು. ಕೆಲವೊಂದು ಮಂತ್ರಗಳು ಪರ್ಟಿಕ್ಯುಲರ್ ಇಂಟೆನ್ಷನ್. ಅಂದರೆ ನೀವು ಲಕ್ಷ್ಮೀ ಮಂತ್ರ ಹೇಳಿದ್ರೆ ನಿಮ್ಮ ಬರೀ ದುಡ್ಡೇ ಬರ್ತದೆ. ಅದರಿಂದ ನಿಮಗೆ ಎನಿಮಿ ಸ್ಟಾಪ್ ಆಗೋದು, ರೋಗದಿಂದ ದೂರ ಆಗೋದು ಇದೆಲ್ಲ ಆಗಲ್ಲ. ಈ ರೀತಿ ಕೆಲವೊಂದು ಇಂಟೆನ್ಷನ್ ಎನಿಮಿಗೆ ಬೇಕಂದರೆ ಎನಿಮಿಗೆ ಸಪ್ರೇಟಾಗಿ, ಈ ಶತ್ರುಗಳಿಂದ ದೂರ ಆಗಲಿಕ್ಕೆ, ಶತ್ರುಗಳಿಂದ ರಕ್ಷಣೆ, ಇಂಥವಕ್ಕೆಲ್ಲ ಅದೇ ಮಂತ್ರ ಸಪ್ರೇಟ್ ಇರ್ತದೆ. ಇಲ್ಲಿ ನಾನು ಕೆಲವೊಂದು ಮಂತ್ರಗಳನ್ನು ಕೊಡ್ತೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಪಿಸಿ ರಿಸಲ್ಟ್ ನೋಡಿ. ಇಲ್ಲಿ ಕೊಡುವಂಥದ್ದು ಆ್ಯಕ್ಟಿವ್ ಮಂತ್ರ. ಆ್ಯಕ್ಟಿವ್ ಮಂತ್ರ ಅಂದರೆ ಇದಕ್ಕೆ ಯಾವುದೇ ದೀಕ್ಷೆ ಬೇಕಾಗಿಲ್ಲ. ನೀವು ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ಪಠಿಸಬಹುದು. ಈ ದಶಮಹಾವಿದ್ಯೆ ಏನಿದೆ, ನೀವು ಅದಕ್ಕೆ ತಕ್ಕ ಹಾಗೆ ಗುರುಗಳನ್ನು ಹುಡುಕಿ, ನಿಮ್ಗೆ ಯಾವುದು ಬೇಕೋ ಅದಕ್ಕೆ ತಕ್ಕ ಹಾಗೆ ಗುರುಗಳನ್ನು ಹುಡುಕಿ ಅವರಿಂದ ದೀಕ್ಷೆ ಪಡೆದು ಅದನ್ನು ಸಾಧಿಸಬೇಕು. ಆದರೆ ಇಲ್ಲಿ ಕೆಲವೊಂದು ಆ್ಯಕ್ಟಿವ್ ಮಂತ್ರಗಳನ್ನು, ಗುರು ದೀಕ್ಷೆ ಇಲ್ಲದೆ ಮಾಡಬಹುದಾದಂಥ ಮಂತ್ರಗಳನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಪ್ರಯೋಗಿಸಬಹುದು. ಒಂದು ಮಂತ್ರ ಕಂಪ್ಲೀಟ್ ಆಗಬೇಕಂದ್ರೆ ಅದಕ್ಕೆ 3 ಅಂಗ ಇರ್ತದೆ: ಬೀಜ, ಇಷ್ಟ, ಕ್ರಿಯಾ. ಈಗ ನಾವು ಬರೀ ಬೀಜ ಮಂತ್ರ, ಬೀಜ ಅಂದರೆ ಬೀಜ ಮಂತ್ರ, ಕ್ಲೀಂ 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 ಅಂತ ಹೇಳ್ತಾ ಹೋದರೆ ಅದು ಕ್ಲೀಂ ಮಂತ್ರ. ಕೃಷ್ಣಗೂ ಆಗುತ್ತೆ, ತ್ರಿಪುರ ಸುಂದರಿಗೂ ಆಗುತ್ತೆ, ಕಾಮದೇವ ಆಕರ್ಷಣೆಗೆ ಅದಕ್ಕೂ ಆಗುತ್ತೆ. ಸೊ ಅದು ಪೂರ್ತಿ ಮಂತ್ರ ಆಗಲ್ಲ. ಯಾರಿಗೆ ಕರಿತಾ ಇದ್ದೀರಾ ನೀವು? ಇಷ್ಟ. ಒಂದು ವೇಳೆ ನೀವು ಕೃಷ್ಣನನ್ನೇ ಕರಿತೀರ ಅಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅನ್ಬೇಕು. ಕೃಷ್ಣಾಯ, ಕೃಷ್ಣಗೆ, ಕ್ರಿಯೆ ನಮಃ ಸ್ವಾಹ ಏನು ಮಾಡ್ತಾ ಇದ್ದೀರಾ ಅದನ್ನು ಹೇಳಬೇಕಾಗತ್ತೆ. ಆ ರೀತಿ ಮಂತ್ರ ಪೂರ್ತಿ ಆಗುತ್ತೆ. ನೀವು ಬರೀ ಕ್ಲೀಂ 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 ಅಂತ ಇದ್ದರೆ ಯಾರಿಗೆ ಕರಿತಾ ಇದ್ದೀರಾ, ಯಾಕೆ ಕರಿತಾ ಇದ್ದೀರಾ, ಏನು ಬೇಕು ಆ ದೇವತೆಗೆ ಹೇಗೆ ಗೊತ್ತಾಗುತ್ತೆ? ಬರೀ ಕ್ಲೀಂ 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 ಅನ್ನೋದ್ರಿಂದ ನಿಮಗೆ ಯಾವುದೇ ರಿಸಲ್ಟ್ ಸಿಗಲ್ಲ. ನೀವು ಕ್ಲೀಂ ತ್ರಿಪುರ ಸುಂದರಾಯ ಅಥವಾ ಕ್ಲೀಂ ಕೃಷ್ಣಾಯ ಅಂದಾಗ ನಿಮ್ಗೆ ಗೊತ್ತಿರುತ್ತೆ ನಾನು ಯಾರಿಗೆ ಕರಿತಾ ಇದ್ದೀನಿ, ಯಾಕೆ ಕರಿತಾ ಇದ್ದೀನಿ. ಇನ್ನು ನಾವು ಮಂತ್ರ ಜಪ ಮಾಡಬೇಕಾದ್ರೆ, ನಾವು ಶಿವನ ಮಂತ್ರ ಏನಾದರೂ ಮಾಡ್ತಾಯಿದ್ರೆ ರುದ್ರಾಕ್ಷಿ ಮಾಲೆಯಿಂದ, ವಿಷ್ಣು ಮಂತ್ರ, ಕೃಷ್ಣ ಮಂತ್ರ, ನಾರಾಯಣ ಮಂತ್ರ ತುಳಸಿ ಮಾಲೆಯಿಂದ ಮಾಡಬೇಕು. ಲಕ್ಷ್ಮೀ ದೇವಿಯ ಸಾಧನೆ ಮಂತ್ರ ಸಾಧನೆ ಮಾಡ್ತೀವಂದರೆ ಕಮಲಘಟ್ಟ ಈ ಮಾಲೆಯಿಂದ ಮಾಡಬೇಕು. ನೀವೊಂದು ಮಂತ್ರ ಯಾವುದಾದ್ರೂ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ, ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಆ ಮಂತ್ರನ ಯಾರಿಗೂ ಹೇಳಬಾರ್ದು, ನಿಮ್ಮಲ್ಲಿ ಸೀಕ್ರೆಟಾಗಿ ಇಟ್ಕೋಬೇಕು. ಆಮೇಲೆ ಮಂತ್ರನ ಎಲ್ಲಿ ಬೇಕೋ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು, ಕಿಚನ್ ರೂಮಲ್ಲಿ ಕೂತ್ಕೊಂಡು, ಎಲ್ಲಿ ಬೇಕೋ ಅಲ್ಲಿ ಹೇಳಬಾರ್ದು. ಅದಕ್ಕೆ ಸರಿಯಾದ ಒಂದು ಆಸನ ಇಟ್ಕೊಂಡು ನೀವು ಬೇಕಾದರೆ ಒಂದೇ ಮಾಲೆ ಮಾಡಿ, ಪ್ರಾಪರಾಗಿ ಒಂದು ಜಾಗದಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಮಾಡಿ. ಆವಾಗ ಆ ಮಂತ್ರ ಸಿದ್ಧಿಸ್ತದೆ. ಬಸ್ಸಲ್ಲಿ, ಟ್ರೈನಲ್ಲಿ, ಕಾರಲ್ಲಿ, ಗಾಡಿ ಓಡಿಸ್ತಾ ಎಲ್ಲಿ ಬೇಕಲ್ಲಿ ಮಾಡೋಂಗಿಲ್ಲ. ಅದಕ್ಕೆ ಸರಿಯಾದ ಒಂದು ನಿಯಮ ಪಾಲಿಸ್ಕೊಂಡು ಬರಬೇಕು ನೀವು. ನಿಯಮ ಅಂದರೆ ವೆಜ್ಜು, ನಾನ್ ವೆಜ್ಜು, ಬ್ರಹ್ಮಚರ್ಯ ಅವಲ್ಲ. ಒಂದು ಮಾಡ್ತಾಯಿದ್ರೆ ಸರಿಯಾದ ಜಾಗದಲ್ಲಿ ಕೂತ್ಕೊಂಡು ಒಂದು ಟೈಮಿಂಗ್ ಸೆಟ್ ಮಾಡಿಕೊಂಡು ಒಂದು 5 ನಿಮಿಷನೋ 10 ನಿಮಿಷನೋ ಏಕಾಗ್ರತೆಯಿಂದ ಮಾಡಬೇಕಾಗ್ತದೆ. ಆಮೇಲೆ ಮಾಲೆ ಮೇಲೆ ನೀವು ಮಂತ್ರ ಜಪ ಮಾಡಬೇಕಾದ್ರೆ ನಿಮ್ಮ ತೋರು ಬೆರಳಿಂದ ಅದನ್ನು ಮುಟ್ಟೋ ಹಾಗಿಲ್ಲ. ಮಧ್ಯದ ಬೆರಳ ಮೇಲೆ ನೀವು ಅದನ್ನು ಮಾಲೆನ ಹಾಕಿ ಮಾಡ್ತಾ ಬರಬೇಕು. ತೋರು ಬೆರಳಿಂದ ಯಾಕೆ ಮುಟ್ಟೋ ಹಾಗಿಲ್ಲ ಅಂದರೆ ಈಗೋ, ಅಹಂಕಾರ, ನಿನ್ನನ್ನು ನೋಡ್ಕೋತೀನಿ, ನಿಂಗೆ ಸರಿ ಬುದ್ಧಿ ಕಲಿಸ್ತೀನಿ, ನಿನ್ನನ್ನು ಬಿಡಲ್ಲ ಅಂತ ಆ ಬೆರಳೆ ತೋರಿಸ್ತಿರಲ್ವ. ಸೊ ಹಾಗಾಗಿ ಅದನ್ನು ಮುಟ್ಟೋ ಹಾಗಿಲ್ಲ. ಒಂದು. ಎರಡನೇದು, ಆ ತೋರು ಬೆರಳು ಈಗೋ ಸೂಚಿಸ್ತದೆ. ನಾನು ಆ ಬೆರಳೆ ನೀವು ತೋರಿಸ್ಕೊತಿರಲ್ವ. ನಾನು ಮನ್ಸು ಮಾಡಿದ್ರೆ ನಾನು ಹಾಗೆ ಮಾಡಿಬಿಡ್ತೀನಿ, ನಾನು ಹೀಗೆ ಮಾಡಿಬಿಡ್ತೀನಿ, ನಿನ್ನನ್ನು ಬಿಡಲ್ಲ. ಹಾಗಾಗಿ ಈ ಪವಿತ್ರ ಕೆಲಸಕ್ಕೆ ಆ ಬೆರಳನ್ನ ಯೂಸ್ ಮಾಡೋ ಹಾಗಿಲ್ಲ. ಇನ್ನೊಂದು ಕಾರಣ ಏನು ಅಂದರೆ, ಇಂಡೆಕ್ಸ್ ಫಿಂಗರ್ ಏನಿದೆ ತೋರು ಬೆರಳು, ಅದು ಪಿತ್ರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೂಸ್ ಮಾಡಲಿಕ್ಕೆ ಇರುವಂಥದ್ದು. ಆದ್ದರಿಂದ ಅದನ್ನು ಬಳಸೋ ಹಾಗಿಲ್ಲ. ಪಿಂಡ ಶ್ರಾದ್ದಕ್ಕೆ ಆ ಬೆರಳು ಯೂಸ್ ಮಾಡ್ತಾರೆ. ನಾವು ನಮಗೆ ಒಂದು ನಾಮ ಹಾಕ್ಕೊಳ್ಬೇಕಾದ್ರೆ ನಾವು ಮಧ್ಯದ ಬೆರಳಿಂದ ಹಾಕ್ತೀವಿ. ದೇವರಿಗೆ ಹಾಕಬೇಕಾದ್ರೆ ಉಂಗುರ ಬೆರಳಿಂದ ಹಾಕ್ತೀವಿ. ಇನ್ನು ಬೇರೆಯವರಿಗೆ ಎಲ್ಲಿಗಾದರೂ ಕಳಿಸ್ಬೇಕಾದ್ರೆ ನಾವು ಹೆಬ್ಬೆಟ್ಟಿಂದ ವಿಜಯದ ತಿಲಕ ಹಾಕಿ ಕಳಿಸ್ತೀವಿ. ಇನ್ನು ನೀವು ಮಂತ್ರ ಹೇಳಬೇಕಾದ್ರೆ ಜೋರಾಗಿ ಹೇಳೋದು, ಬಾಯಲ್ಲಿ ಹೇಳೋದು, ಸೌಂಡ್ ಮಾಡೋದು ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ನಾಲ್ಗಿನೂ ಅಲುಗಾಡಿಸ್ತೆ ಮಾನಸಿಕವಾಗಿ ಜಪ ಮಾಡಿ. ಆಮೇಲೆ ಈ ಸೆಂಟರ್, ಈ ಮೇರು ಅಂತ ಏನು ಹೇಳ್ತೀವಿ, ಇದನ್ನು ದಾಟಿಸ್ಬಾರ್ದು. ಇದನ್ನು ನಿಮ್ಮದು ಮಾಲೆ, ನಿಮ್ಮದು 108 ಇಲ್ಲ ಆದಮೇಲೆ ಇದನ್ನು ಈ ರೀತಿ ತಿರ್ಸ್ಕೊಳ್ಬೇಕು. ಮತ್ತೆ ಮಾಡಿ, ಮತ್ತೆ ಈ ರೀತಿ ತಿರ್ಸ್ಕೊಳ್ಳಿ. ಆಮೇಲೆ ನೀವು ಜಪ ಮಾಡ್ತಿರ್ಬೇಕಾದ್ರೆ ಬೈ ಚಾನ್ಸ್ ಅದು ನೆಲಕ್ಕೆ ಟಚ್ ಆಯಿತು, ಕೆಳಗಡೆ ಬಿತ್ತು ಅಂದರೆ ನೀವು ಮತ್ತೆ ಮೊದಲಿಂದನೇ ಮಾಡಬೇಕು. ಹಾಗಾಗಬಾರ್ದು ಅಂದರೆ ಕೆಳಗಡೆ ಏನಾದರೂ
ಪ್ಲೇಟ್ ಥರ ಇಟ್ಕೊಳ್ಳಿ. ಆಮೇಲೆ ನೀವು ಆ ಮಾಲೆನ ಜಪಮಾಲೆನ ಕುತ್ತಿಗೆ ಹಾಕೋಬಾರ್ದು. ಅದು ಬರೀ ಜಪಕ್ಕೋಸ್ಕರ ಇಡುವಂಥದ್ದು. ಅದನ್ನು ಪವಿತ್ರವಾದ ಜಾಗದಲ್ಲಿ ಇಡಬೇಕು. ಸೇಫ್ಟಿಯಾಗಿರಬೇಕು, ಯಾರು ಮುಟ್ಟೋ ಆಗಿರಬಾರ್ದು. ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ನಿಮ್ಮೇನಾದರೂ ಬಿದ್ದಿದ್ರೆ ಒಂದು ನಿಂಬೆಹಣ್ಣನ್ನು ತಗೊಂಡು 21 ಸಲ ನಿಮ್ಮ ಕುತ್ತಿಗೆ ಸುತ್ತ ಕ್ಲಾಕ್ ವೈಸಲ್ಲಿ, ಈ ಗಡಿಯಾರದ ಮುಳ್ಳು ತಿರುಗ್ತದಲ್ಲ ಆ ಡೈರೆಕ್ಷನಲ್ಲಿ ನಿಮ್ಮ ಬಾಡಿ ಪೂರ್ತಿ ಸುತ್ತಕೊಂಡು, ಬಾಡಿ ಪೂರ್ತಿ ತಿರುಗಿಸ್ಕೊಂಡು ಓಂ ಬಂ ಭೈರವಾಯ ನಮಃ ಇದನ್ನು 21 ಸಲ ಹೇಳಿ ಅದನ್ನು ನಿಭಾಯಿಸ್ಕೊಂಡು ಈ ಗ್ಯಾಸ್ ಫ್ಲೇಮ್ ಮೇಲೆ ಬೆಂಕಿಯಲ್ಲಿ ಸುಟ್ಟಾಕಿ. ಏನೇ ಕೆಟ್ಟ ದೃಷ್ಟಿ ಇದ್ರೂ, ನೆಗೆಟಿವ್ ಏನಾದರೂ ಎನರ್ಜಿ ಇದ್ರೂ ಅದು ರಿಮೂವ್ ಮಾಡುತ್ತೆ. ಅದನ್ನು ಸುಟ್ಟಾದ ಮೇಲೆ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ. ಓಂ ಬಂ ಭೈರವಾಯ ನಮಃ ಅಥವಾ ಓಂ ಭೈರವಾಯ ನಮಃ ಇದನ್ನು 21 ಸಲ ನಿಮ್ಮ ಇಡೀ ಬಾಡಿನ, ಇಡೀ ದೇಹಕ್ಕೆ 21 ಸಲ, ಬರೀ ಕುತ್ತಿಗೆಗೆ ಬೇಡ, ಇಡೀ ಬಾಡಿ ಪೂರ್ತಿ ಸುತ್ತಿಸ್ಕೊಂಡು ಪೂರ್ತಿ ತಿರುಗಿಸ್ಕೊಂಡು ಅದನ್ನು ಬೆಂಕಿ ಹಾಕಿ. ಒಲೆಗಿಲೆ ಇದ್ದರೆ ಅದಕ್ಕೂ ಹಾಕ್ಬೋದು. ಮಹಾಲಕ್ಷ್ಮಿ ಮಂತ್ರ ಇದನ್ನು ಕಮಲ್ಗಟ್ಟ ಮಾಲೆಯಲ್ಲಿ, ಅದು ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ತಗೊಬಂದುಬಿಟ್ಟು ಮಾಡ್ಬೋದು. ಪ್ರೊಟೆಕ್ಷನ್ಗೆ ನಿಮಗೆ ರಕ್ಷಣೆ ಬೇಕು, ಸೇಫ್ಟಿ ಬೇಕು ಅಂದರೆ ಹನುಮನ ಮಂತ್ರ ಇದನ್ನು ಜಪಿಸ್ಬೋದು. 1008 ಸಲ ಒಂದೇ ಸಿಟ್ಟಿಂಗಲ್ಲಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಆಮೇಲೆ ಬೇಕಾದರೆ ನೀವು 1 ಮಾಲೆ 2 ಮಾಲೆ ಮಾಡಬಹುದು. ಅಷ್ಟಲಕ್ಷ್ಮಿ ಮಂತ್ರ ಹಣಕ್ಕಾಗಿ ಕಮಲ್ಗಟ್ಟ ಮಾಲೆ ಮೇಲೆ 108 ಸಲ ಮಾಡಬಹುದು.